ಡಿಸ್ಟ್ರಿಬ್ಯೂಷನ್ ಮಾಡ್ತಾವ್ರ ನಮ್ಮ ಎಲ್ರಿಗೂ, ಯಾಕೆಂದ್ರೆ ಅನ್ಲಿಮಿಟೆಡ್ ಇವತ್ತು ಗಾಡಿ ಓಡ್ಸಕ್ ಕೊಡ್ತೀನಿ ಅಂತ ಮಧ್ಯ ರೋಡ್ ಇಳಿಸ್ಬಿಟ್ಟಿದೀನಿ. ಮಹಾಪ್ರಭು ಥ್ಯಾಂಕ್ ಯು. ಬನ್ನಿ ನೋಡಿ 9 ಗಂಟೆಗೆ ಹೇಳ್ರೆ 11 ಗಂಟೆಗೆ ಬಂದವನೆ. ಸೊ ಶೂಟ್ ಮಾಡಿದ್ರು ಎಲ್ಲಿ ಶೂಟ್ ಮಾಡೋದು ಅನ್ನೋದೇ ನಮ್ಮ ಮೇನ್ ಪ್ರಾಬ್ಲಮ್. ಅದಕ್ಕೆ ಆಡ್ತಾನೆ ಇರ್ತಾರ ಇವ್ರಿಬ್ಬರದು ಬರೀ ಕಿರಿಕಿರಿ ಕಿರಿಕಿರಿ ಕಿರಿಕಿರಿ. Okay, let's go. How is the farm? Hi, so welcome back to my new vlog. Guys, ಬೆಳಗ್ಗೆನೆ ಎದ್ದಿದ್ದೀನಿ 9 ಗಂಟೆಗೆ. ಯಾಕಂದ್ರೆ ನಾವು ಸ್ಟೇಯಿಂಗ್ ಇನ್ ಕೇಜ್ ಮಾಡ್ತಾ ಇದೀವಿ. ಈ ವ್ಲಾಗ್ ಅಲ್ಲಿ ಬಿಹೈಂಡ್ ದ ಸೀನ್ ನಡೆಯುತ್ತೆ. ಸೊ ಲೆಟ್ಸ್ ಗೋ. ಈಗ ಎಲ್ಲ ರೆಡಿಯಾಗಿ ಕಾಯ್ತಾ ಇದೀವಿ. ಯಾರಿಗೆ ಅಂದ್ರೆ ಸಂಜಯ್ಗೆ 9 ಗಂಟೆಗೆ ಬಾ ಅಂತ ಹೇಳಿದ್ದೀನಿ. ಅವ್ನಿಗೆ 10:15 ಆಯ್ತು. ನಾನು 9 ಗಂಟೆಗೆ ಎದ್ದು ರೆಡಿಯಾಗಿ ಕಾಯ್ತಿದ್ದೀನಿ. ಅವ್ನು ಇನ್ನೂ ಬಂದಿಲ್ಲ. ಅದಕ್ಕೆ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಸೊ ಏನ್ ಮಾಡಿದ್ದಾರೆ ನಮ್ಮ ನೋಡೋಣ ಬನ್ನಿ. ನಮ್ಮ ಬೆಳಗ್ಗೆನೆ ಎದ್ದು ಚಪಾತಿ ಮತ್ತೆ ಇನ್ನೇನು ಮೊಟ್ಟೆ ಪಲ್ಯ ಮಾಡಿ. ಇಲ್ಲ ನಂಗೆ ಈಗ ಬೇಡ, ಯಾರಿಗೂ ಕೊಡ್ಬೇಡಿ, ವಿಡಿಯೋಗೋಸ್ಕರ ಇಡಬೇಕು. ಅದೇನೋ ಕೆಲಸ ಇದೆ ಅವ್ರದ್ದು. ಸೊ ಕೇಜ್ ಹೆಂಗಿದನ್ನು ತೋರಿಸ್ತೀನಿ ಬನ್ನಿ. ಸೊ ಕತೆ ಏನು ಅಂದ್ರೆ, ಇದನ್ನ ತಂದು ನಾವು 1 ವರ್ಷ ಮೇಲೆ ಆಯ್ತು. ನೀವು ಲಾಸ್ಟ್ ಒಂದು ವಿಡಿಯೋ ಮಾಡಿದಾಗ ನೋಡಿದ್ವಿ ಅನ್ಸುತ್ತೆ. ಸ್ಟೇಯಿಂಗ್ ಇನ್ ಕೇಜ್ ಮಾಡಕ್ಕೆ ಅಂತ ಒಂದು ಕೇಜ್ ರೆಡಿ ಮಾಡಿದೀವಿ ಅಂತೆಲ್ಲ. ಇದನ್ನ ಯೂಸ್ ಮಾಡಿದ್ಮೇಲೆ ಏನ್ ಮಾಡ್ತೀವಿ ಅಂತ ನೋಡಿದ್ದೆ ಬ್ಲಾಗಲ್ಲಿ. ನೋಡಿ ಎಕ್ಸ್ಟ್ರಾ ಕಡ್ಡಿಗಳೆಲ್ಲ ಎಲ್ಲ ಬೆಂಕಿಗೆ ಹಾಕ್ಬೇಕಷ್ಟೇ. 11:15 ಆಯ್ತು. ನನ್ನ ಮಗ ಸಂಜೆ ಇನ್ನೂ ಬಂದಿಲ್ಲ. ಎಲ್ಲ ಇಲ್ಲೇ ಕಾಯ್ತಾ ಇದೀವಿ ನೋಡಿ. ಈಗ ಒಂದಷ್ಟು ವಿಡಿಯೋಗೋಸ್ಕರ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ. ಅದೆಲ್ಲ ಆರ್ಡರ್ ಮಾಡಿದ್ದೀನಿ. ಅದು ಬಂದ್ಬಿಡ್ತು. ನಮ್ಮ ಸಂಜೆ ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ. ಆರ್ಡರ್ ಮಾಡಿದೆಲ್ಲ ಬಂದ್ಬಿಟ್ಟಿದೆ ನೋಡಿ. 9 ಗಂಟೆಗೆ ಹೇಳ್ರೆ 11 ಗಂಟೆಗೆ ಬಂದವನೇ. ಏನ್ ಬೈ ನಿಮ್ಗೆ 9 ಗಂಟೆ ಇದ್ದಿದ್ದೇವೆ, ನಿನ್ನೆ 12 ಗಂಟೆ ಎಲ್ಲ 8:15 ರೆಡಿ ಆಗಿದ್ದೀವಿ. ಏನಾಯ್ತಾ? 9:08 ಫೋನ್ ಎತ್ತಿದ ಇವನು. 9:08 ಫೋನ್ ಎತ್ತಿ ಹೊರಡ್ತೀನಿ ಅಂತೇಳಿ ಇವಾಗ ಬಂದವನು 11:15 12 ಗಂಟೆಗೆ ಬಂದವನು. ಸ್ಟಾರ್ಟ್ ಓಕೆ ರೆಡಿ ಸ್ಟಾರ್ಟ್. ಸೊ ಶೂಟ್ ಮಾಡಿದ್ರು ಎಲ್ಲಿ ಶೂಟ್ ಮಾಡೋದು ಅನ್ನೋದೇ ನಮ್ಮ ಮೇನ್ ಪ್ರಾಬ್ಲಮ್. ಅದಕ್ಕೆ ಈಗ ಡಿಸೈಡ್ ಮಾಡ್ತಾ ಇದ್ದೀವಿ ಶೂಟ್ ಮಾಡೋದು ಎಲ್ಲಿ ಅಂತ. ಫೈನಲಿ ನಮ್ಮದು ಕೇಜ್ದು ವ್ಲಾಗ್ ಮುಗಿಸಿ ನಾನು ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಒಂದು ರೀಲ್ ಶೂಟ್ ಮಾಡಿದ್ದು. ಅದೆಲ್ಲ ಮುಗಿಸ್ಕೊಂಡೆ ನನ್ನ ಆಸನನ ವಾಪಸ್ ಮತ್ತೆ ನನ್ನ ರೂಮ್ಗೆ ತಂದಿದ್ದೀನಿ. ನಾನು ಅಲ್ಲಿ ಹಾಕಿದ್ನಲ್ಲ, ನನಗೆ ಕೂರಕ್ಕೆ ಬಿಡ್ತಾರ ಯಾರೂ. ಒಬ್ಬರಾದ್ಮೇಲೆ ಒಬ್ರು ನನಗೂ ಕೇಳಿ ಬಿಡ್ರೋ ಜಾಗ ಬಿಡ್ರೋ ಅಂತ ಕೇಳಿ ಸಾಕಾಗೋಯ್ತು. ಅದಕ್ಕೆ ಬೇಡವೇ ಬೇಡ, ನನ್ನ ಜಾಗ ನಂದು ಇಲ್ಲೇ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಇಲ್ಲೇ ಹಾಕಿದ್ದೀನಿ. ಬನ್ನಿ ಈಗ ನೈಟು ಮೂವಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಮೂವಿಗೆ ಹೋಗಿ. ಸೊ ನೋಡೋಣ ಫ್ಯಾಮಿಲಿ ಏನೋ ಇಂಟ್ರೆಸ್ಟೆಡ್ ಇದ್ದಾರಾ, ಎಲ್ಲರೂ ಬರ್ತಾರಾ ಅಂತ. ಎಲ್ಲರೂ ಬಂದರೆ ಎಲ್ಲರ ಜೊತೆಗೆ, ಇಲ್ಲಾಂದರೆ ನಾನು ಒಬ್ಬನೇ. ವಾಟ್ ಅ ಬ್ಯುಸಿ ಡೇ. ಐ ಲವ್ ಬ್ಯುಸಿ ಡೇಸ್ ಗೈಸ್. ಸೊ ಜಿಮ್ಗೆ ಹೋಗಿಲ್ಲ ಬೆಳಗ್ಗೆ ಅಂತ ಈಗ ಈವ್ನಿಂಗ್ ಹೋಗ್ತಾ ಇದ್ದೀನಿ 5 ಗಂಟೆಗೆ. ವಾಪಸ್ ಬಂದು ಫ್ಯಾಮಿಲಿಗೆ ಮೂವಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ವಾಪಸ್ ಬೇಗ ಬರಬೇಕು. ಲೆಟ್ಸ್ ಗೋ. ಜಿಮ್ ಮಿಸ್ ಮಾಡೋಂಗಿಲ್ಲ. ಸೊ ಜಿಮ್ ಮುಗಿತ್ತು. ಜಿಮ್ಮಲ್ಲೇನು ವಿಡಿಯೋ ಮಾಡಿಲ್ಲ ಬಿಕಾಸ್ ತುಂಬ ಜನ ಇದ್ರು. ಆ್ಯಂಡ್ ಆ ಕ್ಯಾಮ್ರಾ ಇಡೋದೆಲ್ಲ ತುಂಬ ತಲೆನೋವು. ಯಾರ್ಯಾರೋ ಬಂದ್ಬಿಟ್ರೆ ತುಂಬ ಕಷ್ಟ. ಸೊ ಒಂದಷ್ಟು ಜನ ವಿಡಿಯೋ ಬರೋದು ಇಷ್ಟ ಇರಲ್ಲ. ಸೊ ಅದಕ್ಕೆ ಯಾರಾದರೂ ಟೀಮ್ ಅವರಿದ್ದರೆ ಕವರ್ ಮಾಡ್ತಾರೆ. ಅದಕ್ಕೆ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಎನಿವೇಸ್ ವರ್ಕೌಟ್ ಮುಗೀತು. ಈಗ ಮನೆಗೆ ಹೋಗಿ ಪಟ್ಟಣ ಸ್ನಾನ ಮಾಡಿ ರೆಡಿಯಾಗಿ ಮೂವಿಗೆ ಹೋಗೋಣ ಬನ್ನಿ. ಲೆಟ್ಸ್ ಗೋ ಗೈಸ್. ಸೊ ಫೈನಲಿ ಮೂವಿಗೆ ಹೋಗ್ತಾ ಇದ್ದೀವಿ ಬನ್ನಿ. ನಮ್ಮ ಜೊತೆ ಇದ್ದಾರೆ ನಮ್ಮ ಮಾತಾಶ್ರೀ, ನಮ್ಮ ಅಕ್ಕಾಶ್ರೀ, ನಮ್ಮ ಅಕ್ಕಾಶ್ರೀ, ನಮ್ಮ ಅಪ್ಪಾಶ್ರೀ. ನನಗೆ ಬೇಕು ಅಂತ ಯಾವ ಬ್ಯಾಗು ಏನ್ ಮಾಡ್ತಪ್ಪ ಈ ಹೆಣ್ಮಕ್ಳು ಇಬ್ರು? ಗೈಸ್ ನೀವ್ ಹೇಳಿ, ನಿಮ್ಮ ಮನೇಲಿ ಮಗಳು ಮತ್ತೆ ಅಮ್ಮ ಇರ್ತಾರಲ್ಲ, ಅಕ್ಕ ಆಗ್ಲಿ ತಂಗಿ ಆಗ್ಲಿ, ಹಿಂಗೆ ಜಗಳ ಆಡ್ತಾನೆ ಇರ್ತಾರ. ಇವ್ರಿಬ್ಬರದು ಬರೀ ಕಿರಿಕಿರಿ 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 ಅನ್ಸ್ತಿರುತ್ತಪ್ಪ ನಮ್ಗೆ. ಬೆಳಗ್ಗೆ ಇವ್ರದ್ದು ಕಿರಿಕಾಯ್ತು. ಆ ಕಿರಿಕಲ್ಲಿ ಪಾಪ ಬಕ್ರ ಆಗಿದ್ದು ಇವನು. ತೆಗಿಯೋ ಕಿಟಕಿ ತೆಗಿಯೋ. ಬೆಳಗ್ಗೆ ನಿನಗ್ ಬೈದಿರ್ತಾನೆ. ಇವರಿಬ್ರು ಜಗಳದಲ್ಲಿ ನಮ್ಮ ಅಮ್ಮ ಇನ್ನೇನು ಎಷ್ಟು ಕೋಪದಲ್ಲಿದ್ರು ಅಂದ್ರೆ, ನನ್ಗೆ ತಮ್ಮ ಇದ್ದಾನೆ, ನಮ್ಮ ಅಮ್ಮಗೆ 3ನೇ ಮಗ ಇದ್ದಾನೆ ಅನ್ನೋದು ಮರ್ತೋಗ್ಬಿಡ್ಬೇಕಿತ್ತು. ಆ ರೇಂಜ್ ಕೋಪದಲ್ಲಿದ್ರು. ಸಾಯಿಲ್ ಬದುಕಿದ್ದೆ ದೊಡ್ಡ ವಿಷಯ. ಹಂಗೆಲ್ಲ ಮಾತಾಡ್ಬಿಟ್ರೆ ಬೆಳಗ್ಗೆ ಬರೋಣ ಅಷ್ಟಕ್ಕೆ. ಬೆಳಗ್ಗೆ ಸುಮ್ನೆ ಬೈತು. ನಿಂದ ಹೆಂಗಿತ್ತು ಅಲ್ಲ ನಿಮ್ಮ ಮಗಳಿಗೆ ಹೇಳಿ. ನಾನಾದ್ರೂ ಒಂದ್ ಪಕ್ಷ ಈಗ ನಿಮ್ ಜೊತೆನೆ ನಾನು ಟ್ರಿಪ್ ಇಂದ ನಾನು ಕೇಳಿಲ್ಲ. ನಾನು ಬಂದಿ ಮೊದ್ಲೇ ಮ್ಯಾಟ್ ಆಗ್ಬಿಡೈತೆ. ಅಲ್ಲ ನಿನ್ ಕಾರ್ ಅನ್ಕೊಂಡಿದ್ದೆ. ಏನ್ ಅನ್ಕೊಂಡಿದ್ದೆ ಫಸ್ಟ್ ಅಲ್ಲಿ? ಇಲ್ಲಿ ಇಳಿದು ಮಾತಾಡು. ನಾನು ಬಂದು
ಕ್ಯಾ ಮಾಮ್ ಊಟ ಕೊಡ್ತೀರಾ ಇಲ್ವಾ ಇಷ್ಟೇ ಹೇಳಿದ್ವಿ. ಇದೊಂದು ಮ್ಯಾಟ್ರ್ ಜೋಕ್ ಆಗಿ ಹೇಳಿದ್ದು. ಹೇಳಿದ್ದು ಕೇಳ್ದ ನೀನು ಈ ತರನೇ ಕೇಳ್ದ ಇದೇ ಕೇಳಿದ್ದು ನಾನು. ಅಷ್ಟ ಕೊಡ್ತೀರಾ ಇಲ್ಲ ಅಂತಾನೆ. ಅದು ಜೋಕ್, ಅದು ನಾನು ಹೇಳ್ತೀನಿ ಆ ತರ ಇರು ಒಂದ್ ನಿಮಿಷ. ಅಲ್ಲ ಗೈಸ್, ನನ್ನ ಪ್ರಕಾರ ನಮ್ಮಮ್ಮ ನಮ್ಮ ಅಕ್ಕಂಗ್ ಬೈಯೋದು ನನ್ನ ತಮ್ಮಂಗ್ ಬೈತಾರೆ. ತುಂಬಾ, ನಮ್ಮ ಅಕ್ಕಂಗ್ ಬೈಯಲ್ಲ, ನನ್ನ ತಮ್ಮಂಗ್ ಬೈತಾರೆ. ತುಂಬಾ. ನನ್ಗೂ ಅಷ್ಟೇ, ನಮ್ಮ ಅಕ್ಕಂಗ್ ಬೈಯಲ್ಲ, ಅವಳು ಬೈಬೇಕಾದ್ರೆ ನನಗ್ ಬೈತಾರೆ. ತುಂಬಾ ತುಂಬಾ. ಅವ್ರು ಎಲ್ಲಿ ಮುಂದೆ ಬಯಲ್ಲ, ಆಮೇಲೆ ಬಂದು ನಮ್ಮ ಹತ್ರ ಬಂದು ಹೇಳೋದು ನೀನ್ ರೊಟ್ಟಿ ಖಾಲಿ ರೇ ಖಾಲಿ ರೇ, ಅವಳೆ ತಿನ್ಕೊಂಡ್ಬಿಟ್ಲು ಕಣೋ, ಅಯ್ಯೋ ಅವಳು ಹಂಗೆ ಕಣೋ, ಅವಳ ಹತ್ರ ಮಾತಾಡಕ್ಕಾಗುತ್ತಾ ಅಂತ. ಒಂದ್ಸರಿ ಏನಾಯ್ತು, ನಮ್ಮ ಅಮ್ಮಂಗ್ ಹುಷಾರಿಲ್ಲ, ಹುಷಾರಿಲ್ಲ ಅಲ್ಲ, ಏನೋ ಹುಷಾರಿಲ್ಲ, ಲೇಟ್ ಆಗಿ ಎದ್ದಿದ್ದಾರೆ, ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇವಳು ಫುಲ್ ಕೋಪದಲ್ಲಿ ಇಳ್ಬಿಡು ಬ್ರೇಕ್ಫಾಸ್ಟ್ ಮಾಡಿಲ್ವಾ ಅಂತ ಒಂದೇ ಒಂದು ಚಪಾತಿ ಇಟ್ಟು ಕಲ್ಸಿ ಅವಳೇ ಚಪಾತಿ ಮಾಡ್ಕೊಂಡು ಪಲ್ಯನೂ ಮಾಡ್ಕೊಂಡು, ಎಷ್ಟು ಮಾಡಿದ್ಲು ಚಪಾತಿ? 3 ಚಪಾತಿ ಇಷ್ಟು ಪಲ್ಯ ಮಾಡ್ಕೊಂಡು ಎಲ್ರಿಗ್ ಮಾಡ್ಬೇಕು ತಾನೆ. ಇಷ್ಟಾದ್ರೂ ಮಾಡಿರ್ತಿದ್ರೆ ನಿಮ್ಗೂ ಹೊಟ್ಟೆ ನಾನು ತಿಂದಿಲ್ಲ, ಯಾರು ತಿಂದಿಲ್ಲ, ಅವಳೇ ಮಾಡ್ಕೊಂಡಿರೋ, ಅವಳೇ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ಕರೆಕ್ಟ್ ಪ್ಲೇಟ್ ಅವರು ಮಾಡ್ಕೊಂಡ್ಬಿಟ್ಲು. ನಾನು ಹೋಗಿ ಅಟ್ಲೀಸ್ಟ್ ಇಟ್ಟದೇ ಕಳ್ಸ. ನೀವ್ ಖುಷಿಯಾಗಿ ಹೋದ್ರಿ. ಅಲ್ಲ ಕಣೋ, ನೀನ್ ಹೊಟ್ಟೆ ಅಂದೆ ಅವನು. ಸರಿ ಆಯ್ತು, ಅಷ್ಟೆಲ್ಲ ಆದ್ಮೇಲೆ ಅವ್ರು ತಿಂದಿಲ್ಲ, ಬೇರೆಯವ್ರು ನಿನ್ಗೆ ತಂದ್ಕೊಟ್ರು, ಅವ್ನು ತಂದ್ಕೊಟ್ಟಿಲ್ಲ. ಅದು ತಾಯಿ ಅಂದ್ರೆ ತಾಯಿಯ ತಂದ್ಕೊಟ್ರು, ನಮಗಲ್ಲ ನಿನಗೆ. ತಾಯಿಯ ಅಪ್ಪುಗೆ ಹಾಡಾಡ್ಬಿಡ್ತೀನಿ. ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ. ಅವನ ಎದುರದ ಲೇಟು. ಇಂಥ ತಾಯಿ ಯಾರಿಗ್ ಬೇಕು? ಮಾಮ್ ಹೋಗ್ಬಿಡ ಆಚೆ ಇವಾಗ್ಲೇ. ಇಬ್ರಿಗೂ ಮಾಡ್ಕೊಟ್ರು, ನನಗ್ ಮಾಡ್ಕೊಟ್ಟಿಲ್ಲ ಅಂತ. ಆಯ್ತು ಬರ್ರಿ ಗೈಸ್, ಮೂವಿ ಹೋಗೋಣ, ಲೆಟ್ಸ್ ಗೋ. ಇವರಿಬ್ರು ಜಗಳ ನೋಡಿ ಫ್ರಂಟ್ ಸೀಟ್ಗೆ. ಮೂವಿ ಸ್ಟಾರ್ಟ್ ಆಗೋಗುತ್ತೆ, ದಯವಿಟ್ಟು ಬನ್ನಿ. ನಮ್ಮ ಅಪ್ಪ ಈ ಸರಿನು ನಮ್ಮ ಅಮ್ಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಇದೇ ಮದ್ವೆ ಅಂದ್ರೆ, ಇದೇ ರಿಲೇಶನ್ಶಿಪ್ ಅಂದ್ರೆ, ಇದೇ ಫ್ಯಾಮಿಲಿ ಅಂದ್ರೆ, ನೋಡಿ ಇದೇ ಗಂಡ ಹೆಂಡತಿ ಅಂದ್ರೆ. ರಿಯಲಿ ಥ್ಯಾಂಕ್ ಯು ಮಹಾಪ್ರಭು, ಥ್ಯಾಂಕ್ ಯು. ಬನ್ನಿ ಇವಾಗ ಈಗ ಲೆಟ್ಸ್ ಗೋ. ಅವ್ರಿಬ್ರು ಬೈಕಲ್ಲಿ ಬರ್ತಿದ್ದಾರೆ, ಜಾಗ ಇಲ್ಲ ಅಂತ. ಲೆಟ್ಸ್ ಗೋ. ನೋಡಿ ಗೈಸ್, ನೀರ್ ಬಾಟ್ಲು ಒಳಗೆ ಎಕ್ಸ್ಪೆನ್ಸಿವ್ ಅಂತ ನಾವು ಅಮ್ಮ ಎಷ್ಟು ಗೊತ್ತಾ ಅಲ್ಲಿ ನೀರಿಗೆ, ಇಷ್ಟು ಬಾಟ್ಲಿಗೆನೆ 70 ರೂಪಾಯಿ. ನೀರ್ ಬಿಡ್ತಾರೆ, ನೀರ್ ತಗೊಂಡ್ ಹೋಗ್ಬೋದು. ಅದು ನನ್ ಕೈ ಕೊಟ್ಟವ್ರೆ, ತಗೊಳ್ಳೋ ಇಟ್ಕೊಳ್ಳೋ ಅಂತ. ನೋಡಿ ಬಿಡ್ತಾರೆ. ಇಷ್ಟು 9:40 ಬೇಸ್. ನಾನು 7:30 ಮೂವಿ ಬರ್ಬೇಕಿತ್ತು, 7 ದಿನ ಶೂಟ್ ಇತ್ತು ಅಂತೇಳಿ ಕ್ಯಾನ್ಸಲ್ ಆಗಿದ್ದು. ಸೊ 9:45 ಮೂವಿಗೆ ಹೋಗಿ 1:15 ಮುಗಿಯುತ್ತೆ. ಆಲ್ಮೋಸ್ಟ್ 1 ಗಂಟೆ ಅಂತ ಹಾಕಿದ್ದಾರೆ, 1:15 ಆಗುತ್ತೆ, 1:15 ಆಗುತ್ತೆ ಮನೆಗೆ ಹೋಗೋಷ್ಟರಲ್ಲಿ. ನಾನು ಮಲ್ಕೋಬೇಕಪ್ಪ, ಇನ್ಮೇಲಿಂದ ನಾನು ಬೇಗ ಮಲ್ಕೋತೀನಪ್ಪ. ಮಲ್ಕೊಂಬಿಡಿಗ್ಲೇ. ಇಲ್ಲ ಮಲ್ಕೋ. ನಾನೇನೋ ಒಂದು 12ಗೆಲ್ಲ ಆಗುತ್ತೆ ನಂಗೆ. ಸಂಡೇ ಎಲ್ಲ ನಾಳೆ ಇದಿದೆ. 12ಗೆಲ್ಲ ಆಗಲ್ಲ ಗೈಸ್, ಲೇಟ್. 9:15 ಹೋಗ್ತಾ ಇದೀವಿ, 12 o'clock ಆಗ್ಬಿಡುತ್ತಾ ಗೈಸ್. ನನ್ನ ಲೈಫಲ್ಲಿ ಇವತ್ತು ನಾನು ತುಂಬಾ ಖುಷಿ ಆಗ್ಬೇಕು ಅಂದ್ರೆ ನಮ್ಮ ಅಕ್ಕ ನನಗೆ ಕೊಡ್ಸ್ಬಿಟ್ರೆ ನ್ಯಾಚೋಸ್ ಡೈಲಿ ಕೊಟ್ಟಿ ಖುಷಿ ಮಾಡ್ತೀನಿ. ನ್ಯಾಚೋಸ್ ಒಂದು 2-3 ಪೀಸ್ ತಿನ್ಬಿಟ್ರೆ ಖುಷಿ ಆಗ್ಬಿಡ್ತೀನಿ ನಾನು. 2-3 ಪೀಸ್ ಅಷ್ಟೇ. ಗೈಸ್ ನೋಡಿ, ಆಯ್ತು, ಒಳ್ಳೆ ಬಿಲ್ ಬಿತ್ತು. ಬನ್ನಿ ಹೋಗೋಣ ಗೈಸ್. ಫೈನಲಿ ಇನ್ನೂ ಒಳಗೆಲ್ಲ ಬನ್ನಿ ಗೈಸ್, ಹೋಗಿ ಕೂರೋಣ. ಲೆಟ್ಸ್ ಗೋ ಗೈಸ್. ಸೊ ಇದು ನಮ್ಮ ಸೀಟ್ಗಳು. ನನ್ನ ಪ್ರಕಾರ ಹೌಸ್ಫುಲ್ ಇದೆ ಅನ್ಸುತ್ತೆ, ನೋಡೋಣ ಬನ್ನಿ. ನೋಡಿ ಇವಾಗ ಏನು ಹೇಳಿದೆ ನೀನು? ಪ್ಲೇಟ್ ಎಸಿಬೇಡ, ಎಲ್ಲ ತುಂಬಿಸ್ಕೊಳ್ಳೋಣ, ಪಾಪ್ಕಾರ್ನು ವಾಪಸ್ ಬಿಲ್ ಮಾಡ್ಕೊಂಬ. ಗೈಸ್ ಬಂದ ತಕ್ಷಣ ಇದು ನೋಡಿ ಫಸ್ಟ್ ಹೇಳಿದ ಅದೇ ಅವನು, ಬೇರೆ ಏನು ಕೇಳಿಲ್ಲ. ಪ್ಲೇಟ್ ಎಸಿಬೇಡ, ಪಾಪ್ಕಾರ್ನ್ ಹಾಕೊಳಕ್ ಬೇಕಾಗುತ್ತೆ ಅಂತ. ಜಾಗ ಇಲ್ಲ ಅದಕ್ಕೆ. ಮೈಂಡ್ ಬರೀ ತಿನ್ನೋದ್ರ ಬಗ್ಗೆ ಎಷ್ಟು ಯೋಚನೆ ಮಾಡುತ್ತೆ ನೋಡಿ. ನಮ್ಮ ಇಲ್ಲಿ ಅನ್ಸ್ತವ್ರೆ, ಯಾಕಂದ್ರೆ ಅನ್ಲಿಮಿಟೆಡ್ ಅಲ್ವಾ, ಅದಕ್ಕೆ. ಇಲ್ಲ ಅಂದಿದ್ರೆ ಅಲ್ಲೇ ಕೂತ್ಕೊಂಡಿರೋರು ನಿಜವಾಗ್ಲೂ ನಮ್ಮ ಸಬ್ಸ್ಕ್ರೈಬರ್ಸ್ ಅವರೆಲ್ಲ ಹಂಚ್ಬಿಟ್ಟು ಬನ್ನಿ ಗೈಸ್. ಇವತ್ತು ಅನ್ಲಿಮಿಟೆಡ್, ಬನ್ನಿ ಪಾಪ್ಕಾರ್ನ್ ಹಂಚನ. Remember, buying jewelry was such a nature's creation. Was a can that big fake diamonds become a fake? Excuse me? Not fake. It's a real. ಡಿಸ್ಟ್ರಿಬ್ಯೂಷನ್ ನಡೀತಿದೆ. ಯಾರೋ ಒಬ್ರು ಬದಲೇ ಹೇಳತ್ತೆ, ನಾನು ತಗೊಂಬಂದ್ಬಿಟ್ಟೆ ಅಂತ ಕೊಡ್ತಾರೆ ಎಲ್ಲಾರ್ಗು. ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ನಮ್ಮ ಎಲ್ರಿಗೂ. ಯಾಕೆಂದ್ರೆ ಅನ್ಲಿಮಿಟೆಡ್ ಇವತ್ತು. ಈ PVR ಅವ್ರು ನೋಡಿದ್ರೆ ನಮ್ಮ ನೆಕ್ಸ್ಟ್ ಟೈಮ್ ಒಳಗೆ ಬಿಡಲ್ಲ. Transfer. Water. Look and feel. ನೋಡಿ ಅವ್ರ ಮಗನು ಅವ್ರ ಹೆಸರು ಸ್ಯಾಮ್ ಅಂತ ಇಟ್ಕೊಂಡ್ಬಿಟ್ಟಿದಾರಂತೆ. ನಾನು ನೋಡಿ ಅವ್ರ ಮನೆಯವ್ರನ್ನ ಸ್ಯಾಮ್ ಅಂತ ಕರೀತಾ ಇದ್ದಾರೆ. ಅವ್ರ ಹೆಸರು ಸಮೃದ್ಧ ಅಂತೇನೋ ಅಂದ್ರು, ಸಾರಿ ಮರ್ಕೋಬಿಟ್ಟೆ, ಬಟ್ ಅದಕ್ಕೆ ಸ್ಯಾಮ್ ಅಂತ ಇಟ್ಕೊಂಡಿದ್ದಾರೆ. ಹಂಗಂತ ಸ್ಯಾಮ್ ಅಂತ ಇಟ್ಕೊಂಡ್ಬಿಟ್ಟಿದಾರಂತಲ್ಲ, ಹೆಸರಲ್ಲಿ ಕನೆಕ್ಷನ್ ಇದೆ ಅಂತ. ಗೈಸ್ ಇನ್ನೊಂದ್ಸರಿ ರೀಫಿಲ್ ಆಯ್ತು ನೋಡಿ ಪಾಪ್ಕಾರ್ನ್. ಮೂವಿ ನೋಡಿ ನಮ್ಮ ಅಕ್ಕ ಹೇಳ್ತಾ ಇದ್ದಾಳೆ ಗೈಸ್. ಮೂವಿ ಮುಗಿದ ಮೇಲೆ ಅಪ್ಪ ಇಲ್ಲಿ ಕೂತ್ಕೊಂಡು ಏನ್ ಆರಾಮಾಗಿ ತಿಂತವ್ರು ಪಾಪ್ಕಾರ್ನ್ ಅಂದ್ರೆ. ಮೂವಿ ಮುಗಿದೋಯ್ತು.
ಗೈಸ್ ನಾವಪ್ಪ ಮನೆಗೆ ಹೋಗಿ ಟಿವಿಲಿ 9 ಹಾಕೊಂಡು ಪಾಪ್ ಬಂದು ತಿನ್ಬೇಕು ಅಂತ ಕ್ಯಾರಿ ಮಾಡ್ತಾವ್ರೆ ಅನಿಸ್ತೈತೆ ನನಗೆ. ಹಾಂ ರೀಫಿಲ್ ಮಾಡ್ಕೊಂಡ್ಬಿಡ್ತಾನೆ ಲಾಸ್ಟ್ ಇನ್ನೊಂದು. ಗೈಸ್ 3 ಸರಿ ಫಿಲ್ ಮಾಡ್ತಿರೋದು ನಮ್ಮ 3 ಸರಿ. 3 ಸಲ ನಾನು ತಿನ್ನ ಅವರು ಸಾಯಿ ಚಂದ್ರ ಅಲ್ಲಿ ಹಾಕು ನನ್ಗೆ ಇಷ್ಟ ಅರ್ಧ ಕೊಟ್ಟಿದ್ದಳು, ಕಾಲು ಕೊಟ್ಟಿದ್ದ ನನಗೆ. ಏನಪ್ಪ ಅದು ಕ್ಯಾರಿ ಮಾಡ್ತಿದ್ದೀರಾ? ತೋರಿಸಿ ಎಷ್ಟಿದೆ. ಇಡೋಣಂತ ಖಾಲಿ ಆಗಿದೆಯಲ್ಲ. ಅದೇ ಎಲ್ಲಿ ಇಡೋಣ ಅಂತ ನೋಡ್ತಾ ಇದ್ದೀನಿ. ಸೊ ಫೈನಲಿ ಈಗ ಇಲ್ಲಿಂದ ಮನೆಗೆ ಹೊಡ್ತಾ ಇದೀವಿ. ಲೆಟ್ಸ್ ಗೋ. ನಮ್ಮಪ್ಪ ಹುಸೇನ್ ಬೋಲ್ಟ್ ಸ್ಪೀಡಲ್ಲಿ ಓಡಿ ಬಂದು ಫ್ರಂಟ್ ಸೀಟ್ ಹತ್ತವ್ರೆ. ನಾನೇ ಬಿಟ್ಕೊಟ್ಟೆ. ಓ ನೀವೇ ಬಿಟ್ಕೊಟ್ಟಿದ್ದ? ನಾನು ಬಂದಲ್ಲ ಹೋಗ್ಬೇಕಾದ್ರೆ ಅವ್ರು ಬಿಟ್ಕೊಟ್ಟಿದ್ದು ಬಿಟ್ಕೊಟ್ಟಿದ್ದು ಅಂತವ್ರೆ. ಅವಳೇನೋ ಇಲ್ಲಿ ನಿಂತ್ಕೊಂಡಿದ್ರೆ ಅವ್ರು ಓಡ್ಬೇಡ ಅವಶ್ಯಕತೆ ಏನಿರ್ಲಿಲ್ಲ, ನಾನೇ ಬಿಟ್ಕೊಡ್ತಾ ಇದ್ದೆ. ಎನಿವೇಸ್ ಗೈಸ್ ಫೈನಲಿ ಈಗ ಮನೆಗೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. 1:15ಗೆ ಮನೆಗೆ ಹೋಗ್ತಾ ಇದೀವಿ ಗಾಯ್ಸ್. 1:30-2 ಗಂಟೆ ಆಗ್ತಾ ಇದೆ. ಅಯ್ಯೋ ಲೆಟ್ಸ್ ಗೋ. ಗಾಡಿ ಓಡ್ಸಕ್ ಕೊಡ್ತೀನಿ ಅಂತ ಮಧ್ಯ ರೋಡ್ ನಿಲ್ಸ್ಬಿಟ್ಟಿದೀನಿ. ಬಾ ಹಂಗೆ ನಡ್ಕೊಂಡ್ ಬಾ, ಗಾಡಿ ಆಗುತ್ತೆ. ಬಾ 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 ಬಾ. ಬಾಸನು ಬೆಳಗ್ಗೆ ಟೈಮ್ ಓಡಿಸು ಅಂತ. ಅಲ್ಲ ನೀವೇ ಹಿಂಗ್ ಮಾಡಿದ್ರೆ ಬಾ 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 ಹಂಗೆ ಬಾ ಬಾ ಫೋನ್ ಒಳಗಡೆ ಬಿಟ್ಟಿದ್ದೀನಿ, ನನಗೇನಿಲ್ಲ. ಫೋನ್ ಇದ್ದಿದ್ರೆ ಬರ್ತಿದ್ದೆ. ಬಾ 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 ಬಾ. ಗೈಸ್ ನಮ್ಮ ಅಕ್ಕ ಸೀಮಾ ಸೋನು ಅವರು ಓಡಿಸ್ತೀನಿ ಅಂತ ಈಗ ಗಾಡಿ ಇಸ್ಕೊಂಡಿದ್ದಾರೆ. ಅವರ ಟೀಚರ್ ಇಲ್ಲೇ ಕೂತಿದ್ದಾರೆ ನೋಡಿ. ಅದು ಏನ್ ಮಾಡ್ತಾರೆ, ಅಣ್ಣಂದು ಸರ್ದು ಬಾಸ್ದು 4 ಸಿಗ್ನೇಚರ್ಗಳಿದಾವೆ ಗಾಡಿ ಮೇಲೆ. ಇನ್ನು ಅವ್ರ ಮಗಳೊಂದು ಹಾಕದಿದೆ ನೋಡೋಣ. ಹಿಂದೆ ಆರಾಮಾಗಿ ವರ್ಕೊಂಡ್ ಕೂತ್ಕೊಳ್ಳೋ ನಮ್ಮಮ್ಮ ಯಾಕೋ ಮುಂದೆ ಗಾಡಿ ಬಂದ್ಬಿಟ್ಟವ್ರೆ ಟೆನ್ಷನ್ಗೆ. ಹಿಂದೆ ಆರಾಮಾಗಿ ವರ್ಕೋತಿದ್ದ ಅಮ್ಮ ಸೀಟ್ ಇಟ್ಕೊಂಡ್ಬಿಟ್ಟವ್ರ ಗಟ್ಟಿಗೆ. ನಮ್ಮ ಅಕ್ಕನು ತುಂಬಾ ನಗ್ತಾ ಇದ್ದಾಳೆ. ನಮ್ಮ ಅಪ್ಪ ಟೆನ್ಷನ್ ನೀರ್ ಮೇಲೆ ನೀರು ಕುಡಿತಾನೆ ಇದ್ದಾರೆ. ಇಲ್ಲ ಇಲ್ಲ ಹೌದಪ್ಪ, ಸರಿ ಸರಿ ಓಕೆ ಓಕೆ. ನಮ್ಮಪ್ಪ ನಮ್ಮ ಅಕ್ಕನ ಕಣ್ ಕಾಣಿಸಲ್ಲ ಅನ್ಕೊಂಡ್ಬಿಟ್ಟವ್ರೆ. ರೋಡಲ್ಲಿ ಏನಿದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾವ್ರೆ. ಲೆಫ್ಟ್ ಅಲ್ಲಿ ಕಾರ್ ಇದೆ, ರೈಟ್ ಅಲ್ಲಿ ಗಾಡಿ ಇದೆ, ಮುಂದೆ ರೋಡ್ ಇದೆ, ಈ ರೋಡ್ ಟಾರ್ ಹಾಕಿಲ್ಲ. ಗೈಸ್ ನಮ್ಮ ಎದುರ್ಕೊಂಡ್ ಕೂತವ್ರೆ. ಏ ಇಲ್ಲ ಇಲ್ವಾ? ಕೈ ಯಾಕೆ ಹಿಡ್ಕೊಂಡಿದ್ದೀರಾ? ಸೀಟ್ ಇಟ್ಕೊಂಡಿದ್ರು. ಯಾಕೋ? ಹಾ ಹಂಗ್ ಕೂತ್ಕೊಡಿ, ಹಂಗೆ ಕೂತ್ಕೊಂಡಿರ್ಬೇಕು. ಮನೆ ಯಾಕೆ ರೋಡ್ ನೋಡ್ತಾ ಇದ್ದೀರಾ? ಅಪೋಸಿಟ್ ಯಾರು ಬಂದ್ಬಿಟ್ರೆ ಅಂತ. ಅಪ್ಪ ಫೇಸ್ ಲೈಫಲ್ಲಿ ಇಷ್ಟು ಟೆನ್ಷನ್ ನೋಡಿಲ್ಲ ನಾನು ಇವತ್ತು ನೋಡ್ತಾ ಇದ್ದೀನಿ. ಏನಿಲ್ಲ ನಡಿಯಪ್ಪ, ನಾನು ಬೆಳಿಗ್ಗೆ ಓಡಿಸೋ ಕೆಲಸದ ನೋಡಿ. ಅಲ್ಲ ತುಂಬಾ ಟೆನ್ಷನ್ ಇದ್ದೀರಾ? ಟೆನ್ಷನ್ ಏನಿಲ್ಲ, ಅವ್ ನಡಿಯಮ್ಮ. ಲೆಫ್ಟ್ ಸ್ಲೋ ಮಾಡ್ಕೊ. ಹಂಪಿದೆ ಅಲ್ಲಿ, ಹಂಪಿದೆ ಅಲ್ಲಿ. ಅಯ್ಯೋ ಎಲ್ಲರೂ ಹೇಳ್ತಾರಪ್ಪ. ಫೈನಲಿ ನಮ್ಮ ಅಕ್ಕ ಕಾರ್ ಓಡಿಸ್ಬಿಟ್ಲು ಗೈಸ್. ಎಷ್ಟು ದೂರ ಆದ್ರೆ ಬರಕ್ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಬಟ್ ಓಡ್ಸಿದ್ನ ಬಂದು ಮಲ್ಕೊಂಡೇ ಬಿಟ್ಟ ಅನ್ಸುತ್ತೆ. ಇಲ್ಲ ಬಂದಿಲ್ಲ. ಎಷ್ಟು ಮುಂದೆ ಹಾಕೊಳ್ಳಿ ನೋಡಿ, ನಾನು ಕೂರ್ತೀನಿ. ನಾನು ಇನ್ನೂ ಮುಂದೆ ಹಾಕೋ. ಇಲ್ಲಿ ಇಟ್ಕೋ ನಿಮಿಷ. ನಾನು ಇನ್ನೂ ನನ್ನ ಇಲ್ಲಿ ನೋಡಿ ಗೈಸ್, ನನ್ನ ಕಾಲೇ ಹೋಗ್ತಾ ಇಲ್ಲ ಒಳಗೆ. ಪಪ್ಪ ನನ್ನ ಕಾಲ್ ಸೈಜ್ಗೆ ಅದು ನಂಗೆ ಇದೆಲ್ಲ ಹಿಂದೆ ಇರಬಾರ್ದು, ಸ್ಟ್ರೈಟ್ ಇರಬೇಕು. ನೋಡ್ದೆ ನೋಡಿ ಅಕ್ಕ ವೈಪರ್ ಎಲ್ಲ ಆನ್ ಮಾಡಿ ಹೋಗೋರೆ. ನಮ್ಮ ಸಬ್ಸ್ಕ್ರೈಬರ್ಸ್